ಶಿಕ್ಷಕಿಯಾಗಬೇಕೆಂಬ ಕನಸು ಕಂಡಿದ್ದ ಈ ಮಹಿಳೆ ಜಯ ಸಾಧಿಸಿದ್ದು ಮಾತ್ರ ಕೃಷಿ ಕ್ಷೇತ್ರದಲ್ಲಿ. ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ತಿಂಗಳಿಗೆ 2 ರೀತಿಯ ಬೆಳೆ ಬೆಳೆದು ಲಕ್ಷ ಲಕ್ಷ ಆದಾಯ ಗಳಿಸಿದ್ದಾರೆ. ಹಾಗಾದ್ರೆ ಈ ಮಹಿಳೆ ಯಾರು, ಎಲ್ಲಿನವರು, ಇವರ ಯಶೋಗಾಥೆ ನೋಡ್ಕೊಂಬರೋಣ. ಶಿಕ್ಷಕಿಯಾಗಬೇಕೆಂಬ ಕನಸು ಈಡೇರಲಿಲ್ಲ. ಆದರೆ ಸಾಧನೆ ಮಾಡಬೇಕೆಂಬ ಛಲ ಅವರನ್ನು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಿತು. ಹೀಗಾಗಿ ಇವರು ಸಾಧನೆಗೆ ಆಯ್ದುಕೊಂಡ ಕ್ಷೇತ್ರ ವ್ಯವಸಾಯ. ಹೌದು, ಶಿಲ್ಪಾ ಲೋಕೇಶ್ ಎಂಬ ಮಹಿಳೆಯು ವ್ಯವಸಾಯ ಆರಂಭಿಸಿ ಈಗ ಲಕ್ಷ ಆದಾಯ ಗಳಿಸುತ್ತಿದ್ದಾರೆ. ಆಧುನಿಕ ತಂತ್ರಜ್ಞಾನ, ವೈವಿಧ್ಯಮಯ ಬೆಳೆ ಬೆಳೆಯುವ ಮೂಲಕ ವಾರ್ಷಿಕವಾಗಿ 20 ರಿಂದ 25 ಲಕ್ಷದವರೆಗೂ ವಹಿವಾಟು ನಡೆಸುತ್ತಿದ್ದಾರಂತೆ. ಇವರು ಚಿಂತಾಮಣಿ ತಾಲೂಕಿನ ಮೂಡ್ಲ ಚಿಂತಲಹಳ್ಳಿಯವರು. ಇಲ್ಲಿನ ಲೋಕೇಶ್ ಅವರನ್ನ ಮದುವೆಯಾದ ಬಳಿಕ ಕಳೆದ 15 ವರ್ಷಗಳಿಂದ ವ್ಯವಸಾಯ ಮಾಡುತ್ತಿದ್ದಾರೆ. ಪತಿ ಲೋಕೇಶ್ ಸರ್ಕಾರಿ ಕಾಲೇಜು ಪ್ರಯೋಗಾಲಯದ ಅಧೀಕ್ಷರಾಗಿದ್ದು ಅವರು ಕೃಷಿಗೆ ಸಾಥ್ ನೀಡುತ್ತಿದ್ದಾರೆ. ಈ ದಂಪತಿ ತರಕಾರಿ ಬೆಳೆ ಬೆಳೆಯುವುದರಲ್ಲಿ ನಿಸ್ಸೀಮರು. ಅವರ 10 ಎಕರೆ ಜಮೀನಿನಲ್ಲಿ ವರ್ಷ ಪೂರ್ತಿ ತರಕಾರಿ ಬೆಳೆಗಳದ್ದೇ ಕಾರುಬಾರು. ಕೃಷಿಯಿಂದ ವರ್ಷಕ್ಕೆ 20 ರಿಂದ 25 ಲಕ್ಷ ಆದಾಯ. ಆಯಾ ಋತುಮಾನಕ್ಕೆ ತಕ್ಕಂತೆ 6 ತಿಂಗಳಿಗೊಂದರಂತೆ ವರ್ಷಕ್ಕೆ 2 ವೈವಿಧ್ಯಮಯ ತರಕಾರಿ ಬೆಳೆಯುತ್ತಾರೆ. ಸಾಮಾನ್ಯವಾಗಿ ಮಾರ್ಚ್ ಇಂದ ಆಗಸ್ಟ್ ವರೆಗೂ ಟೊಮ್ಯಾಟೊ, ಕ್ಯಾರೆಟ್, ಬೀಟ್ರೂಟ್ ಮತ್ತು ದೊಣ್ಣೆ ಮೆಣಸಿನಕಾಯಿ ಬೆಳೆಯುತ್ತಾರೆ. ಆಗಸ್ಟ್ ಡಿಸೆಂಬರ್ ವರೆಗೆ ಸೌತೆಕಾಯಿ, ಆಲೂಗಡ್ಡೆ, ಬೀನ್ಸ್ ನಂತಹ ಬೆಳೆ ಬೆಳೆಯುತ್ತಾರೆ. ಸಾಮಾನ್ಯವಾಗಿ ತರಕಾರಿ ಬೆಳೆಗಳಿಗೆ ರೋಗಗಳು ಹೆಚ್ಚು. ಬೆಲೆ ಕುಸಿತದಿಂದ ಚೇತರಿಸಿಕೊಳ್ಳುವುದೇ ಕಷ್ಟ ಎಂದು ಕೆಲ ರೈತರು ಕೃಷಿಯಿಂದ ವಿಮುಖರಾಗುತ್ತಾರೆ. ಆದರೆ ಇವರು ತರಕಾರಿ ಬೆಳೆಗಳಿಂದಲೇ ಹೆಚ್ಚು ಲಾಭವನ್ನ ಗಳಿಸುತ್ತಿದ್ದಾರೆ. ಆಧುನಿಕ ತಂತ್ರಜ್ಞಾನ, ವೈವಿಧ್ಯಮಯ ಬೆಳೆ ಬೆಳೆಯುವ ಮೂಲಕ ವಾರ್ಷಿಕವಾಗಿ 20 ರಿಂದ 25 ಲಕ್ಷದವರೆಗೂ ವಹಿವಾಟು ನಡೆಸುತ್ತಿದ್ದಾರೆ. ಜಮೀನನ್ನು ಫ್ಲಾಟ್ಗಳಾಗಿ ವಿಂಗಡಿಸಿ ಒಂದೊಂದೇ ಫ್ಲಾಟ್ನಲ್ಲಿ ಒಂದೊಂದೇ ಬೆಳೆ, ಪ್ರತಿಯೊಂದು ಬೆಳೆಗೂ ಪ್ಲಾಸ್ಟಿಕ್ ಮಲ್ಟಿಂಗ್ ಮಾಡುತ್ತಾರೆ. ಎಲ್ಲಾ ಬೆಳೆಗಳಿಗೂ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ವ್ಯವಸ್ಥೆ ಮಾಡಿದ್ದಾರೆ. ಕೀಟ ಬಾಧೆ ನಿಯಂತ್ರಣಕ್ಕೆ ಕೀಟ ಆಕರ್ಷಕ ಬಲೆ ಅಳವಡಿಸುತ್ತಾರೆ. ಹೀಗಾಗಿ ನೀರು, ಗೊಬ್ಬರ, ಔಷಧದ ಖರ್ಚನ್ನು ಕಡಿಮೆ ಮಾಡಿಕೊಂಡಿದ್ದಾರೆ. ಅವರ ತೋಟದಲ್ಲಿ 5 ಕೊಳವೆ ಬಾವಿಗಳಿದ್ದು ನೀರಿಗೆ ಸಮಸ್ಯೆಯೂ ಇಲ್ಲ. ಕೃಷಿ ಹೊಂಡ ಮಾಡಿಸಿದ್ದಾರೆ. ಕೊಳವೆ ಬಾವಿಗಳ ನೀರನ್ನು ಹೊಂಡದಲ್ಲಿ ಸಂಗ್ರಹಿಸಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಮೂಲಕ ನೀರನ್ನು ಮಿತವಾಗಿ ಬಳಸುತ್ತಾರೆ. ಕೃಷಿ ಕ್ಷೇತ್ರದ ಸಾಧನೆಗಾಗಿ ಹಲವು ಪ್ರಶಸ್ತಿ ಪ್ರದಾನ. ಕೃಷಿ ಕ್ಷೇತ್ರದ ಸಾಧನೆಗಾಗಿ ಶಿಲ್ಪಾ ಅವರಿಗೆ 2016ರಲ್ಲಿ ತಾಲೂಕು ಮಟ್ಟದ ಕೃಷಿ ಪ್ರಶಸ್ತಿ, 2017ರಲ್ಲಿ ಜಿಲ್ಲಾ ಮಟ್ಟದ ಕೃಷಿ ಪ್ರಶಸ್ತಿ, 2018ರಲ್ಲಿ ರಾಜ್ಯ ಮಟ್ಟದ ಎಚ್.ಡಿ. ದೇವೇಗೌಡ ಅತ್ಯುತ್ತಮ ರೈತ ಮಹಿಳೆ ಪ್ರಶಸ್ತಿಗಳು ಸಂದಿವೆ. ಪ್ರಸ್ತುತ ಅವರ ತೋಟದಲ್ಲಿ 8 ಎಕರೆ ಪ್ರದೇಶದಲ್ಲಿ ಬೀಟ್ರೂಟ್ ಬೆಳೆ ಸಮೃದ್ಧವಾಗಿ ಬೆಳೆದಿದೆ. ನೋಡುಗರ ಕಣ್ಣಿಗೆ ಹಚ್ಚ ಹಸಿರಾಗಿ ಕಾಣಿಸುತ್ತದೆ. 15 ದಿನಗಳ ಅಂತರದಲ್ಲಿ 3 ಪ್ಲಾಟ್ಗಳಲ್ಲಿ ಬೆಳೆ ಇದೆ. ಒಂದು ಫ್ಲಾಟ್ 2.5 ಎಕರೆಯನ್ನ 8.5 ಲಕ್ಷ, ಮತ್ತೊಂದು ಫ್ಲಾಟ್ 2 ಎಕರೆಯನ್ನ 5.5 ಲಕ್ಷಕ್ಕೆ ತೋಟದಲ್ಲೇ ಮಾರಾಟ ಮಾಡಿದ್ದಾರೆ. ಬೆಳೆಗೆ ಸುಮಾರು 3 ರಿಂದ 3.5 ಲಕ್ಷ ಖರ್ಚಾಗಿದ್ದು ಈಗಾಗಲೇ 14 ಲಕ್ಷ ವಸೂಲಾಗಿದೆ. ಇನ್ನು 3.5 ಎಕರೆ ಪ್ಲಾಟ್ನಲ್ಲಿ ಫಸಲಿಗೆ ಬಾರದ ಬೆಳೆ ಇದೆ. ಖರ್ಚು ಕಡಿಮೆ, ಆರೈಕೆ ಕಡಿಮೆ, ರೋಗ ರುಜಿನಿಗಳ ಕಾಟ ಕಡಿಮೆ ಹಿನ್ನೆಲೆಯಲ್ಲಿ ಅವರು ಹೆಚ್ಚಾಗಿ ಕ್ಯಾರೆಟ್, ಬೀಟ್ರೂಟ್ ಬೆಳೆಗಳಿಗೆ ಆದ್ಯತೆ ನೀಡುತ್ತೇವೆ ಎನ್ನುತ್ತಾರೆ ಶಿಲ್ಪಾ ಲೋಕೇಶ್. ಮಾರುಕಟ್ಟೆ ಸಮಸ್ಯೆ ಇಲ್ಲ. ಹಲವಾರು ಬೆಳೆ ತೋಟದಲ್ಲೇ ಮಾರಾಟ ಆಗುತ್ತೆ. ಟೊಮ್ಯಾಟೊವನ್ನು ಮಾತ್ರ ತಾವೇ ಚಿಂತಾಮಣಿಗೆ ಕೊಂಡೊಯ್ಯುತ್ತಾರೆ. ದೊಣ್ಣೆ ಮೆಣಸಿನಕಾಯಿಯನ್ನು ಬೆಂಗಳೂರಿನ ಮಾರುಕಟ್ಟೆಗೆ ಕಳುಹಿಸುತ್ತಾರೆ. ಕ್ಯಾರೆಟ್, ಬೀಟ್ರೂಟ್, ಸೌತೆಕಾಯಿ ಸೇರಿದಂತೆ ಇತರೆ ಬೆಳೆಗಳನ್ನು ವ್ಯಾಪಾರಿಗಳು ತೋಟಕ್ಕೆ ಬಂದು ಒಟ್ಟಾರೆಯಾಗಿ ಖರೀದಿ ಮಾಡುತ್ತಾರಂತೆ. ಹೀಗಾಗಿ ಅವರಿಗೆ ಯಾವುದೇ ಮಾರುಕಟ್ಟೆ ಸಮಸ್ಯೆ ಎದುರಾಗಿಲ್ಲ ಎನ್ನುತ್ತಾರೆ ಶಿಲ್ಪಾ ಲೋಕೇಶ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ
ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.